ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರದ್ದು ಊಟ ಆಯ್ತಾ? ನಮ್ದು ಇವಾಗ ತಾನೇ ಊಟ ಆಗಿದೆ. ನಾನು ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ನಮ್ಮೆಲ್ಲರ ಫೇವ್ರೆಟ್, ನಿಮ್ಮೆಲ್ಲರಿಗೂ ಫೇವ್ರೆಟ್ ಏನದು? ಪಾನಿಪುರಿ. ಪಾನಿಪುರಿ ನಮ್ಮಿಬ್ಬರು ಮಕ್ಕಳಿಗೂ ತುಂಬಾನೇ ಫೇವ್ರೆಟು. ನನಗೇನು ಅಷ್ಟೇನು ಇಷ್ಟ ಆಗೋದಿಲ್ಲ. ಆಲ್ಮೋಸ್ಟ್ ತುಂಬಾ ಜನ ಪಾನಿಪುರಿ ಇಷ್ಟಪಡ್ತಾರೆ. ಫೇಮಸ್ ಸ್ಟ್ರೀಟ್ ಫುಡ್ ಅಂತ ನೋಡಿ. ಫೇಮಸ್ ಸ್ಟ್ರೀಟ್ ಫುಡ್ ಗೋಲ್ಗಪ್ಪ, ಇಲ್ಲಾಂದ್ರೆ ಪಾನಿಪುರಿ. ಹೌದಾ? ಗೋಲ್ಗಪ್ಪ. ಪಾನಿಪುರಿಗೂ ಗೋಲ್ಗಪ್ಪಗೆ ಏನು ವ್ಯತ್ಯಾಸ? ಪಾನಿಪುರಿ ಅಂದ್ರೆ ಪ್ಲೇಟ್ ಅಲ್ಲಿ ಕೊಡ್ತಾರೆ, ಗೋಲ್ಗಪ್ಪ ಅಂದ್ರೆ ಒಂದೊಂದೇ ಕೊಡ್ತಾರೆ. ಒಂದೊಂದೇ ಕಪ್ಪಲ್ಲಿ ಕೊಡೋದು ಗೋಲ್ಗಪ್ಪನ. ರೆಸಿಪಿನ ಸ್ಟಾರ್ಟ್ ಮಾಡೋಣ, ಓಕೆನಾ? ಅದಕ್ಕೋಸ್ಕರ ಫಸ್ಟ್ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಇದು ಖರ್ಜೂರ ಐತಲ್ಲ, ಇವೆರಡನ್ನೂ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ಇದನ್ನ ವಾಶ್ ಮಾಡ್ಕೊಂತೀನಿ ಫಸ್ಟ್. ಇದು ವಾಶ್ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದ್ರೆ ಅದು ಸ್ವೀಟ್ ಚಟ್ನಿ ಅಂತ ಹಾಕ್ತಾರಲ್ವಾ, ಅದು ಒಬ್ರು ಒಂದೊಂದು ಸ್ಟೈಲ್ ಅಲ್ಲಿ ಪಾನಿಪುರಿ ಮಾಡ್ತಾರೆ. ನಾನು ನನ್ನ ಸ್ಟೈಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬಿಸಿ ನೀರು ಕಾಯಿಸ್ಕೊಂಡಿರೋದು. ಇದು ನೆನೆಯೋದಕ್ಕೆ ಇದಕ್ಕೆ ಹಾಕ್ತಾ ಇದ್ದೀನಿ. ಫಸ್ಟ್ ಇದು ಹಾಕ್ಬಿಟ್ರೆ ಸ್ವಲ್ಪ ನೆನ್ಕೊಂಡಿರುತ್ತೆ. ಸೊ ಇದು ಸೈಡ್ಗೆ ಇಟ್ಬಿಡೋಣ. ಫಸ್ಟ್ ಸ್ವೀಟ್ ಚಟ್ನಿಗೆ ಇವಾಗ ಬಿಸಿನೀರು ಹಾಕಿದ್ದೀನಲ್ವಾ, ಇದಕ್ಕೆ ಒಂಚೂರು ಬೆಲ್ಲನೂ ಹಾಕೋಬೇಕು. ಸ್ವೀಟ್ ಆಗಿರ್ಬೇಕಲ್ಲ, ಅದು ಸ್ವೀಟ್ ಇರ್ಬೇಕು ಅಂದ್ರೆ ಕಟ್ಟ ಮಿಟ್ಟ ತರ ಇರುತ್ತೆ ಸ್ವಲ್ಪ. ಇದಕ್ಕೆ ಸ್ವಲ್ಪ ಖಾರನೂ ಹಾಕ್ತಾರೆ. ಇದಕ್ಕೆ ಅದೇ ಡೇಟ್ಸು, ಹುಣಸೆ ಹಣ್ಣು ಮತ್ತೆ ಬೆಲ್ಲ ಹಾಕಿ ಒಂದ್ ಸ್ವಲ್ಪ ಹೊತ್ತು ನೆನೆಸಿ ಇಡ್ಬೇಕು. ಇದನ್ನ ಇದಕ್ಕೆ ಒಂಚೂರು ಖಾರ ಪುಡಿ ಹಾಕೋಬೇಕು. ನಾನು ಬಟಾಣಿ ಮತ್ತೆ ಪೊಟ್ಯಾಟೋನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಮಾಡ್ಕೊಂಡು ಅದನ್ನ ಒಂಚೂರು ಫ್ರೈ ಮಾಡ್ಕೊಂತ ಇದೀನಿ. ಅಂದ್ರೆ ಅದು ಬಾಯ್ಲ್ ಮಾಡಿದಾಗ ವಾಟರ್ ಇರುತ್ತಲ್ವಾ ಅದ್ರಲ್ಲಿ, ಅದಕ್ಕೋಸ್ಕರ ಅದು ಹೋಗ್ಲಿ ಅಂತ ಹೇಳಿ ಫ್ರೈ ಮಾಡ್ಕೊಂತ ಇದ್ದೀನಿ. ಗೊತ್ತಾ ನಿಂಗೆ? ಇದಕ್ಕೆ ಒಂಚೂರು ಖಾರ ಪುಡಿ ನೋಡಿ, ಒಂಚೂರು ಇದು ಗರಂ ಮಸಾಲ, ಒಂಚೂರು ಧನಿಯಾ ಪುಡಿ, ಒಂಚೂರು ಜೀರಾ ಪೌಡರ್, ಅದು ಹಿಂಗೆ ಕೊಟ್ಟಿರೋದು ಹಾಕಿ ಫ್ರೈ ಮಾಡ್ಕೋಬೇಕು. ಒಂಚೂರು ಫ್ರೈ ಬಿಸಿ ಮಾಡ್ಕೊಂತ ಇದೀನಿ, ಅಂದ್ರೆ ಅದು ಹಸಿ ಹಸಿ ಇರುತ್ತೆ ಅಂತ ಅಷ್ಟೇ. ಒಂಚೂರು ಫ್ರೈ ಮಾಡಿಕೊಂಡು ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗೋಗಿದೆ. ಹಂಗಾಗಿ ನೋಡಿ ಹಿಂಗಂದ್ರೆ ಸ್ಮ್ಯಾಶ್ ಆಗೋಗ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿ ನೋಡಿ, ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ. ನಿಮ್ಗೆ ಇದು ಹಸಿ ಬೇಡ ಅಂದ್ರೆ ಫ್ರೈ ಮಾಡಿನೂ ಹಾಕೋಬಹುದು. ಇದು ಹಸಿ ಇದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಿಂಗೆ ಹಸಿ ಈರುಳ್ಳಿ ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಮಾಡಿಕೊಂಡು, ಇದು ಅದೇ ಒಳಗಡೆ ಗೋಲ್ಗಪ್ಪ ಒಳಗಡೆ ಫಿಲ್ಲಿಂಗ್ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಉಪ್ಪು, ಒಂಚೂರು ಸಾಲ್ಟ್ ಹಾಕಿ ಬೇಯಿಸಿದೆ. ಸ್ವಲ್ಪ ಇನ್ನೊಂಚೂರು ಹಾಕ್ತಾ ಇದೀನಿ, ಸಾಕಾಗಿಲ್ಲ ಅಂತ ಆಗ್ತಾ ಕವಿತಾ. ಇವಾಗ ಇದು ಒಳಗಡೆಗೆ ಫಿಲ್ಲಿಂಗ್ ರೆಡಿ ಆಗಿದೆ ನೋಡಿ. ಇದು ಸ್ವಲ್ಪ ಹಿಂಗೆ ಅನ್ಕೊಂಡ್ರೆ ಸ್ವಲ್ಪ ಸ್ಮ್ಯಾಶ್ ತರ ಆಗುತ್ತೆ. ಫುಲ್ಲು ಸ್ಮ್ಯಾಶ್ ಮಾಡಬಾರ್ದು, ಸ್ವಲ್ಪ ಸ್ಮ್ಯಾಶ್ ಮಾಡಿ. ಪಾನಿಪುರಿ ನಂಗೆ ಗೊತ್ತಾಯ್ತು, ಪಾನಿಪುರಿ ಅಂತ ಮಾಡ್ತೀರಿ. ಪಾನಿಪುರಿ ಮಾಡೋದು ಅಷ್ಟೊಂದು ಬೇಗ ಆಗೋ ಕೆಲಸ ಅಲ್ಲ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಒಂಚೂರು ಸಾಲ್ಟ್ ಹಾಕ್ತಾ ಇದ್ದೀನಿ, ಒಂಚೂರು ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಸ್ವೀಟ್ ಚಟ್ನಿ ರೆಡಿ ಆಗಿದೆ ನೋಡಿ, ಈ ಥರ ಆಗಿದೆ. ಇದೊಂದು ಬೌಲಲ್ಲಿ ತಗೊಂತ ಇದ್ದೀನಿ. ಇದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತೆ ಜಾಸ್ತಿ ಆಗೋದ್ರೆ ಚಿಕ್ಕ ಮಕ್ಕಳು ತಿನ್ನಕ್ಕಾಗಲ್ಲ. ಖಾರ ಇಲ್ದಿರನು ಬೇಕಾದ್ರೆ ಬರೀ ಡೇಟ್ಸು, ಬೆಲ್ಲ ಮತ್ತೆ ಹುಣಸೆಹಣ್ಣು ಅಷ್ಟು ಹಾಕಿದ್ರೂ ಸಾಕು. ಖಾರ ಬೇಕು ಅಂದ್ರೆ ದೊಡ್ಡವ್ರಿಗಂದ್ರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ಸಾಕು. ಇವಾಗ ಪಾನಿಪುರಿಗೆ ಪಾನಿ ಬೇಕಲ್ವ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿಗಳು ನಿಮ್ಮ ಖಾರ ತಕ್ಕಂಗೆ ಹಾಕ್ಕೊಳ್ಳಿ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕರಿಬೇವು ಆಪ್ಷನಲ್ಲು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಅದೇ ಅದು ಪಾನಿ ತುಂಬಿಸ್ತಾರಲ್ಲ, ಅದರಲ್ಲಿ ಗೋಲ್ಗಪ್ಪದಲ್ಲಿ ಪಾನಿ ಹಾಕ್ತಾರಲ್ವಾ, ಆ ಪಾನಿ ಇದು.
ಬೇಡ ಇನ್ನೇನು ಪಾನಿ? ಬೇಡ ಪಾನಿ ಬೇಕು. ಹೌದಾ? ನಂಗೆ ಬೇಡ ಪಾನಿ ಬೇಕು. ನಂಗೆ ರುಬ್ಬಿರೋ ಇದು ಪಾನಿಪುರಿಗೆ ರುಬ್ಬಿದ್ದೀವಲ್ಲ, ಅದು ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಹಾಗೆ ಹಾಕ್ಕೋಬೋದು. ನಾನು ಫಿಲ್ಟರ್ ಮಾಡ್ತಾಯಿದ್ದೀನಿ. ಫಿಲ್ಟರ್ ಮಾಡಿದ್ರೆ ಅದು ಸಿಗ್ದಿರೋ ಇರುತ್ತೆ. ನಮ್ಮ ಮಕ್ಳಿಗೋಸ್ಕರ ಫಿಲ್ಟರ್ ಮಾಡಿಬಿಡ್ತಾ ಇದ್ದೀನಿ. ಯಾಕೆಂದ್ರೆ ಕೊತ್ತಂಬರಿ ಏನು ಅದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಇದು ಮಿಕ್ಸಿಯಲ್ಲಿ ಸರಿಯಾಗಿ ಗ್ರೈಂಡ್ ಆಗಿರಲ್ಲ, ಅದಕ್ಕೋಸ್ಕರ ಫಿಲ್ಟರ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಫಿಲ್ಟರ್ ಮಾಡ್ಕೋಬೋದು, ಇಲ್ಲಾಂದರೆ ಫಿಲ್ಟರ್ ಮಾಡಿದಿರ ಹಾಕ್ಕೋಬೋದು. ಇದು ಪಿಂಕ್ ಕಲರ್ ಸಾಲ್ಟು, ಪಿಂಕ್ ಸಾಲ್ಟ್, ಪಿಂಕ್ ಕಲರ್ ಅಲ್ಲ, ಪಿಂಕ್ ಸಾಲ್ಟ್, ಅದ್ರ ಹೆಸರು ಪಿಂಕ್ ಸಾಲ್ಟ್. ಮತ್ತೆ ಲೆಮನ್ ಒಂದು ಅರ್ಧ ಇಡ್ತಾ ಇದ್ವಿ. ಹಿಮಾಲಯನ್ ಪಿಂಕ್ ಸಾಲ್ಟ್ ಅದು. ಯಾವುದೋ ಒಂದು ಬ್ರ್ಯಾಂಡ್. ಅಂದರೆ ಈ ಥರ ಪಾನಿಪುರಿಗಳಿಗೆಲ್ಲ ಪಿಂಕ್ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಕಲ್ಲುಪ್ಪು ಹಾಕ್ಕೊಳ್ಳಿ. ನನ್ನ ಮಗನಿಗೆ ಇದು ಗ್ರೀನ್ ಕಲರ್ ಇರಬಾರ್ದಂತೆ. ಇದು ಇವಾಗ ಪಾನಿನೂ ರೆಡಿ ಆಯಿತು. ಲಾಸ್ಟ್ ಪೂರಿ ಮಾಡ್ಬೇಕು ಇವಾಗ ಫೈನಲ್ ಹೀರೋಯಿನ್ ಆಫ್ ದ ಇಂಗ್ರೀಡಿಯೆಂಟ್ ಬಂದು ಪೂರಿ. ನಮ್ಮ ಪೂರಿ ಮಾಡಬೇಕು. ಚೂರು ಧನಿಯಾ ಪುಡಿ, ಗರಂ ಮಸಾಲ, ಚೂರು ಜೀರಾ ಪೌಡರ್. ಇವಾಗ ಪಾನಿಪುರಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದೀವಿ. ಏನದು, ಇದು ಒಳಗಡೆ ಸ್ಟಫಿಂಗ್ ಹಾಕ್ತಿರಲ್ಲ ಪೂರಿ ಒಳಗಡೆ, ಅದು ಸ್ವೀಟ್ ಚಟ್ನಿ, ಪಾನಿ. ಇವಾಗ ಫೈನಲ್ ಆಗಿ ನಾವು ಪೂರಿ ಮಾಡ್ಕೊಳ್ಳೋಣ. ಪೂರಿಗೋಸ್ಕರ 1 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಸಾಲ್ಟ್, ಸಕ್ಕರೆ. ನಾವು ಮಾಮೂಲಿ ಪೂರಿ ಹಿಟ್ಟು ಕಲ್ಸ್ಕೊಂತೀವಲ್ಲ ಆ ಥರ ಕಲ್ಸ್ಕೋಬೇಕು ಗಟ್ಟಿಯಾಗಿ. ನಿನ್ಗೆ ಆಮೇಲೆ ಒಂಚೂರು ಇಟ್ಟು ಕೊಡ್ತೀನಿ ನಾನು. ನಾರ್ಮಲ್ ನಮ್ಮ ಪೂರಿ ಕಲ್ಸ್ಕೊಂತೀವಲ್ಲ ಗಟ್ಟಿ, ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಪೂರಿ ಚಪಾತಿ, ಪೂರಿ ಅಥವಾ ಚಪಾತಿ ಅಂದರೆ ಚಪಾತಿಗಿನ್ನ ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕಾಗತ್ತೆ. ಚಪಾತಿಗಾದ್ರೆ ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೋಬೇಕು, ಪೂರಿ ಹಿಟ್ಟಿಗಾದ್ರೆ ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕು. ಪಾನಿಪುರಿ, ಮಸಾಲ ಪುರಿ ಈ ಥರ ಐಟಮ್ಸ್ ಯೂಶ್ವಲ್ ಆಗಿ ಯಾಕೆ ಆಚೆ ಹೋಗಿ ತಿಂತಾರೆ ಅಂದರೆ, ಮನೇಲಿ ಮಾಡ್ಕೊಳೋದು ಇದು ಪಂಚಾಯಿತಿ ಸ್ವಲ್ಪ ಜಾಸ್ತಿ ಐತೆ. ಇದು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳಿ ತುಂಬ ಜನ ಮನೇಲಿ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ 3-4 ಐಟಮ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ. ಸೊ ಸ್ವಲ್ಪ ಟೈಮ್ ಇದ್ದು ಪೇಷನ್ಸ್ ಇದ್ದರೆ ಮನೆಯಲ್ಲೇ ಮಾಡ್ಕೊಳೋದು ಆರೋಗ್ಯಕ್ಕೆ ಒಳ್ಳೆಯದು. ರೀಸೆಂಟಾಗಿ ನಾವು ಒಂದ್ಸರಿ ಹಿಂಗೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಪಾನಿಪುರಿ ಅಂಗಡಿ ಇರುತ್ತೆ. ನಮ್ಮ ಮಕ್ಕಳು ಕೇಳ್ತಾರೆ ಅಂತೇಳಿ, ಅಂದರೆ ನಾವು ಜಾಸ್ತಿ ಏನು ತಿನ್ನೋದಿಲ್ಲ ಪಾನಿಪುರಿ, ಮಸಾಲ ಪುರಿ ಈ ಥರ ರೇರಾಗಿ ತಿನ್ನೋದು, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ. ಎಲ್ಲಾದರೂ ಆಚೆ ಹೋಗಿದ್ದಾಗ ರೂಪಕ್ಕೆ ತಿನ್ನೋದು. ಅವತ್ತು ನಾವು ತಿಂದ್ವಿ, ಅದು ಪಾನಿಪುರಿ ನನಗೆ ಗೊತ್ತಾಗ್ತಾ ಇದೆ ಏನು ಮಾಡಿದ್ದಾರೆ ಅಂದರೆ, ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಟ್ಟಿದ್ದಾರೆ. ಒಂಥರ ಕೆಟ್ಟೋಗಿದೆ ಅದು ಸ್ಮೆಲ್ಲು, ಮತ್ತು ಅದರ ಒಂದು ಇದು ಏನದು ಫ್ಲೇವರು ಗೊತ್ತಾಗ್ತಾ ಇದೆ ಕೆಟ್ಟೋಗಿರೋದು. ತುಂಬ ಬೇಜಾರಾಗೋಯ್ತು. ಒಂದು ಪಾನಿಪುರಿಗೆ 30 ರೂಪೀಸ್ ಎಷ್ಟೋ ಚಾರ್ಜ್ ಮಾಡ್ತಾರೆ. ಅದು ಒಂದು 6 ಪೂರಿ ಏನೋ ಕೊಡ್ತಾರೆ ಅಷ್ಟೇ. ಅದು ದುಡ್ಡು ಕೊಟ್ಟರೆ ಹೋಗಲಿ, ಅದಕ್ಕೆ ಒಂದು ಅವರು ಫ್ರೆಶ್ ಆಗಿ ಮಾಡಿಕೊಡ್ಬೇಕು. ಒಂದು ಉಳ್ದೋಗಿದ್ರೆ ಅವರು ಆಚೆ ಚೆಲ್ಬಿಡ್ಬೇಕು. ಆ ಕೆಲಸನೂ ಮಾಡಿಲ್ಲ ಅವರು, ಲಾಸ್ ಆಗುತ್ತೆ ಅಂತ ಹೇಳಿ ಮತ್ತೆ ಅದನ್ನೇ ಬಿಸಿ ಮಾಡಿ ಜನಕ್ಕೆ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಚೆ ಫುಡ್ಡು ಈ ಥರ ಆಗುತ್ತೆ. ಅಂದರೆ ನಮಗೆ ಗೊತ್ತಿರೋದಿಲ್ಲ, ಹೋಗಿ ದುಡ್ಡು ಕೊಟ್ಬಿಟ್ಟು ನಾವೇ ಕಾಯಿಲೆನ ಕೊಂಡ್ಕೊಳೋ ಥರ ಆಗುತ್ತೆ. ಸೊ ಹುಷಾರಾಗಿ ಇರಬೇಕು. ಫಸ್ಟ್ ಅಂತೂ ಪಾನಿಪುರಿ, ಮಸಾಲೆ ಪುರಿಗಳು ಮುಂಚೆ ಎಲ್ಲ ತೋರಿಸ್ತಾ ಇದ್ರು, ಎಲ್ಲೆಲ್ಲೋ ಒಂದು ಈ ಏನದು ಪೂರಿ ರೆಡಿ ಮಾಡೋ ಜಾಗ ಎಲ್ಲ ತುಂಬ ಅಂದರೆ ಗಲೀಜಾಗಿರೋದು, ಗಲೀಜು ನೀರನ್ನ ಯೂಸ್ ಮಾಡ್ತಾರಂತೆ ಅಂತ ಹೇಳಿ ಇಷ್ಟೊಂದು ಅವೇರ್ನೆಸ್ ತೋರಿಸ್ತಾ ಇದ್ರೂ ಜನ ಅದನ್ನ ತಿನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಅಂದರೆ ಅದನ್ನ ಮಾಡ್ಕೊಳೋ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಇವೇನು ಅಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ, ಗಲೀಜಾಗಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೂ ಹೋಗಿ ತಿಂತಾರೆ. ಸೊ ನಮ್ಮ ಆರೋಗ್ಯನ ನಾವೇ ದುಡ್ಡು ಕೊಟ್ಟು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಸೊ ಎಲ್ಲರೂ ಆ ಥರ ಮಾಡೋದಿಲ್ಲ, ನೀಟಾಗಿ ಮಾಡೋರು ಇದ್ದಾರೆ. ಸೊ ಈ ಥರ
ಕೆಲವರು ಚೆನ್ನಾಗಿಲ್ದಿರ ಅಂದರೆ ಹೈಜಿನ್ ಇಲ್ದಿರ ಮಾಡೋರು ಇದ್ದಾರೆ. ಸೊ ಆದಷ್ಟು ನಾವು ಮನೆಯಲ್ಲಿ ಟೈಮ್ ಇದ್ದು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ದರೆ ಮನೆಯಲ್ಲಿ ಅವಾಗವಾಗ ನಮ್ಗೆ ನಾವೇನು ರೆಗ್ಯುಲರ್ ಆಗಿ ನಾವೇನು ಮಾಡ್ಕೊಳೋದಿಲ್ಲ. ಪಾನಿಪುರಿ ತಿನ್ನಬೇಕು ಅನ್ನಿಸ್ದಾಗ ಅಟ್ಲೀಸ್ಟ್ ಒಂದು ಮಂತ್ಲಿ ಒನ್ಸ್ ಆ ಥರ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಸೊ ಇದು ಪೂರಿಗೆ ಹಿಟ್ಟು ಈ ಥರ ಆಗಿದೆ. ಈ ಥರ ದೊಡ್ಡದಾಗಿ ಚಪಾತಿ ಲಟ್ಸ್ಕೊಂಡಿದ್ದೀನಿ ನಾನು. ಚಪಾತಿಗಿನ ಒಂಚೂರು ಮಂದಕ್ಕೆ ಲಟ್ಸ್ಕೋಬೇಕು. ಈ ಥರದ್ದೊಂದು ಕ್ಯಾಪ್ ತಗೊಂಡು ಇದರಲ್ಲಿ ನಾನು ಹಿಂಗೆ ಕಲ್ಸ್ ಮಾಡ್ತಾಯಿದ್ದೀನಿ. ಅದೇ ಪೂರಿ ಚಿಕ್ಕ ಚಿಕ್ಕದಾಗಿ ಬರಬೇಕಲ್ವಾ. ಇಲ್ಲಾಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಿಟ್ಟನ್ನ ಅದರಲ್ಲೂ ಚಿಕ್ಕ ಚಿಕ್ಕ ಪೂರಿಲಿ ಮಾಡ್ಕೋಬೋದು. ತೆಗಿಲ್ಲ. ಇರು 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 ನಾನು ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಹಿಂಗೆ ಮಾಡ್ಕೊಂಡಿದ ತಕ್ಷಣ ಎಣ್ಣೆಗೆ ಬಿಟ್ಟರೆ ನಿಮಗೆ ಅದು ಹಿಂಗೆ ಅದೇ ಬುಡ್ಡ ಪೂರಿ ಥರ ಹಿಂಗೆ ಉಬ್ಬುತ್ತೆ. ನೀವು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೀರ ಅಂದರೆ ಅದು ಪೂರಿ ಥರ ಉಬ್ಬೋದಿಲ್ಲ. ಇದು ಮಾಡ್ಕೊಂಡು ಹಾಗೆ ಎಣ್ಣೆಗೆ ಬಿಟ್ಬಿಡ್ಬೇಕು. ತುಂಬ ಹೊತ್ತು ಹಾಗೆ ಇಡಕ್ಕೆ ಹೋಗ್ಬಿಡಿ, ಮತ್ತು ಅದು ಉಬ್ಬೋದಿಲ್ಲ ಅಷ್ಟೆ. ನಮ್ಮ ಮಕ್ಕಳನ್ನ ಹಿಡ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಹಿಂಸೆ ಕೆಲಸ. ನನ್ನ ಮಗ ಕಿತಾಪತಿ ಕಳ್ಳೆಕಾಯಿ ಇದ್ದಂಗೆ ಅವನು. ಕಿತಾಪತಿ ಕಳ್ಳೆಕಾಯಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಂದೈತೆ. ಇವಾಗ ಇದನ್ನು ಎಣ್ಣೆಗೆ ಹಾಕಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಏನು ಇವಾಗ ಎಣ್ಣೆ ಕಾದಿದೆ. ಇವಾಗ ಪೂರಿ ಬಿಡ್ತೀನಿ. ನೀರು ಹಚ್ಚಿರ್ರಿಯೇ. ಇಲ್ಲಿ ಕೆಲವೊಂದು ಪೂರಿ ಉಬ್ತಾ ಇತ್ತು, ಕೆಲವೊಂದು ಪೂರಿ ಉಬ್ತಾ ಇದ್ದಿಲ್ಲ. ಆ ಥರ ಆಗುತ್ತೆ, ಏನು ಪರವಾಗಿಲ್ಲ. ಸಣ್ಣಕ್ಕೆ ಮಾಡಿಕೊಂಡು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನ ಚಿಕ್ಕ ಚಿಕ್ಕ ಪೂರಿ ಥರ ಮಾಡಬೇಕು. ಕ್ಯಾಪಲ್ಲಿ ಹಿಂಗೆ ರೌಂಡಾಗಿ ಮಾಡಿದ್ದು ಉಬ್ಬಿಲ್ಲ. ಈ ಥರ ಮಾಡಿದರೆ ಉಬ್ಬುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆದರೆ ಕೆಲವೊಂದು ಉಬ್ತಾ ಇತ್ತು, ಕೆಲವೊಂದು ಉಬ್ಬಿಲ್ಲ. ಪೂರಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಪೂರಿ ಹಾಕ್ತಾ ಇದ್ದೀನಿ. ಗೋವಿಂದ ಗೋವಿಂದ. ಒಂದಾಯ್ತು. ಪ್ಲೇಟಲ್ಲಿ ತೂತಿಗಿಂದೆ ಎಲ್ಲೋ ಇತ್ತು. ಎರಡಾಯ್ತು. ಎಷ್ಟಾದ್ರೂ ಅಷ್ಟಿಗೆ ಹಾಕ್ಕೊಳ್ತೀನಿ ನೋಡಿ. ಎರಡಾಗೈತೆ ಅಷ್ಟೇ. ನನ್ನ ಪೂರಿಗಳು ಕೆಲವೊಂದು ಉಬ್ಬುತ್ತೈತೆ, ಕೆಲವೊಂದು ಉಬ್ಬುತ್ತಾ ಇಲ್ಲ. ಇಟ್ಸ್ ಓಕೆ, ಆದರೂ ಪರವಾಗಿಲ್ಲ. ಅದ್ಕೊಂಡು ತಿನ್ನೋದೆ ಆಗೋಯ್ತು. ಅದ್ಕೊಂಡು ತಿನ್ಬಿಡೋದಂತ ನಮ್ಮ ಮನೆ ಅಂತ. ಸೊ ಇದೊಂಚೂರು ಗೋಲ್ಡನ್ ಕಲರ್ ಬರಬೇಕು. ತೀರಾ ವೈಟ್ ಕಲರ್ ಗೋಲ್ಡನ್ ಕಲರ್ ಬರಬೇಕು. ಪಾನಿಪುರಿ ಮಾಡೋರ್ದೆಲ್ಲನೂ ಹಾಕಿದ ತಕ್ಷಣ ಉಬ್ಬುತ್ತೆ ಅನ್ಕೋಬೇಡಿ. ಅದರಲ್ಲೂ ರಿಜೆಕ್ಟೆಡ್ನ ತೆಗೆದುಬಿಟ್ಟು ಅವರು ಉಬ್ಬಿರೋ ಮಾತ್ರ ಹಾಕ್ತಾರೆ. ನಾವು ರಿಜೆಕ್ಟ್ ಆಗಿರೋದು ಕೂಡ ತೋರಿಸ್ತಾ ಇದ್ದೀವಿ. ನಾವು ರಿಜೆಕ್ಟ್ ಆಗಿರೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಹಾನೆಸ್ಟ್. क्या हो गया यार? ಇಡ್ನಾನಿ ಒಂದು ನಿಮಿಷ ಇಡ್ನಾನಿ.
ಫೈನಲ್ ಆಗಿ ಪೂರಿ ರೆಡಿ ಆಗಿದೆ. ಏನು ಅಂದ್ರೆ ಕೆಲವೊಂದು ಪೂರಿಲು ಉಬ್ಬಿದಾವೆ, ಕೆಲವೊಂದು ಪೂರಿಲಿ ನಿಪ್ಪಟ್ತರ ಆಗೈತೆ. ಸೊ ಅಂದ್ರೆ ಮಾಮೂಲಿಯಾಗಿ ಪಾನಿಪುರಿ ಮಾಡೋರು ಅಷ್ಟೇ, ಅವರು ಕೆಲವೊಂದು ಉಬ್ಬುತ್ತೆ, ಕೆಲವೊಂದು ಹಿಂಗೆ ನಿಪ್ಪಟ್ ತರ ಆಗುತ್ತೆ. ಅವ್ರು ಏನ್ ಮಾಡ್ತಾರಂದ್ರೆ ಈ ತರ ಇರೋ ಪೂರಿಗಳನ್ನ ಮಾತ್ರ ಪಾರ್ಸಲ್ ಮಾಡ್ತಾರೆ, ಈ ತರ ಇರೋ ರಿಜೆಕ್ಟ್ ಮಾಡ್ತಾರೆ. ಸೊ ಅಂದ್ರೆ ಈ ತರ ಇರೋ ಪೂರಿಗಳನ್ನ ಮಾಮೂಲಿ ಮಸಾಲೆ ಪುರಿ ಮಾಡ್ತಾರಲ್ವಾ, ಅದಕ್ಕೆ ಯೂಸ್ ಮಾಡ್ಕೊಂತಾರೆ. ಸೊ ನಾನೇನು ಅಷ್ಟೇನು ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ ಅಂತ ಏನು ನಾನು ಹೇಳೋದಿಲ್ಲ. ಸೊ ಈ ತರ ಬಂದೈತೆ, ಇಟ್ಸ್ ಓಕೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಸೊ ಇದನ್ನೇ ಅದರಲ್ಲೆಲ್ಲ ಫಿಲ್ ಮಾಡಿ ನನ್ನ ಮಗಳು ಹೇಳ್ತಾ ಇದ್ಲು, ಮಮ್ಮಿ ಉಬ್ಬಿಲ್ಲ ಅಂದ್ರೆ ಹೋಗ್ಲಿ ಬಿಡು ಮಮ್ಮಿ, ಇದ್ರ ಮೇಲೆ ಹಾಕ್ಕೊಂಡು ತಿನ್ಬಿಡೋಣ ಅಂತ. ಸೊ ಇವಾಗ ನಾವು ಇದ್ರ ಮೇಲೆ ಹಾಕ್ಕೊಂಡು ಇದ್ರ ಮೇಲೇನೋ ಒಳಗಡೆ ಆಗೋದನ್ನ ಒಳಗಡೆ ಹಾಕ್ಕೊಂಡು ತಿಂತೀವಿ. ಇನ್ನೊಂದು ನಿಪ್ಪಟ್ಟು ಮಸಾಲ, ನಿಪ್ಪಟ್ಟು ಮಸಾಲೆನ ಇವತ್ತು ಹಾಕ್ಕೊಂಡು ತಿಂತೀವಿ. ನೋಡೋಣ ಮಸಾಲೆ ಪುರಿ ಮಾಡ್ತೀವಿ ಇವಾಗ ಒಂದು ಫಿಲ್ಲಿಂಗ್ ಮಾಡಿಕೊಂಡು ಟೇಸ್ಟ್ ನೋಡೋಣ. ಸ್ವಲ್ಪ ಇದು, ಸ್ವಲ್ಪ ಈ ಚಟ್ನಿ, ಪಾನಿ ಪ್ಲೇಸ್ ಇಲ್ಲ, ಸ್ವಲ್ಪ ಪಾನಿ ಇದ್ರ ಮೇಲೆ ಹಾಕ್ಕೊಂಡು ಸೂಪರ್ ಆಗಿದೆ. ಅಂಗಡಿಯಲ್ಲಿ ಇರೋದಕ್ಕಿಂತ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಪೂರಿಲಿ ಒಂದೊಂದು ಉಬ್ಬಿದೆ, ಒಂದೊಂದು ಉಬ್ಬಿಲ್ಲ. ಅದೊಂದು ಬಿಟ್ರೆ ಗ್ರೀನ್ ಚಟ್ನಿ, ಪಾನಿಪುರಿ ಮಸಾಲ, ಇದು ಸ್ವೀಟ್ ಚಟ್ನಿ ಒಳಗಡೆ ಮಾಡಿರೋ ಏನದು ಸಾರಿ ಏನದು ಇದು ಆಲೂಗಡ್ಡೆ ಚಟ್ನಿ, ಆಲೂಗಡ್ಡೆ ಇದು ಫಿಲ್ಲಿಂಗ್ದು, ಪಾನಿ ಫುಲ್ಲು. ಇದು ವಾಟರ್ ಮಿಲನ್ದು ಕ್ಯಾಂಡಿ ಮಾಡಿದೆ. ಇದು ನೆನ್ನೆ ರುಬ್ಬಿ ಇಟ್ಟಿದ್ದೆ, ಫ್ರೀಝರಲ್ಲಿ ಇಟ್ಟಿದ್ದೆ ಫಿಲ್ಟರ್ ಮಾಡಿ. ಕಲ್ಲಂಗ್ರಿನ ಗ್ರೈಂಡ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಇಡೋದು. ಅದಕ್ಕೇನು ಶುಗರು ವಾಟರ್ ಏನು ಆ್ಯಡ್ ಮಾಡೋಂಗಿಲ್ಲ, ಅದರಲ್ಲೇ ವಾಟರ್ ಇರುತ್ತೆ, ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ. ನಿಮ್ಗೆ ಸ್ವೀಟ್ನೆಸ್ ಬೇಕು ಅಂದ್ರೆ ಒಂಚೂರು ಶುಗರ್ ಆ್ಯಡ್ ಮಾಡ್ಕೋಬೋದು. ನಾನೇನು ಮಾಡಿಲ್ಲ, ಇದು ಮಕ್ಕಳಿಗೋಸ್ಕರ. ಇದು ಹಾಟ್ ಇದು ಕೋಲ್ಡ್ ಆಗಿ ಇರಲಿ ಅಂತ. ಸೊ ಫೈನಲ್ ಆಗಿ ಪಾನಿಪುರಿ ರೆಡಿ ಆಯಿತು. ನಾವೆಲ್ಲ ಕುತ್ಕೊಂಡು ತಿಂದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಅಂಗಡಿಯಲ್ಲಿರೋದಕ್ಕಿಂತ ಮನೇಲಿ ಮಾಡೋದು ತುಂಬಾ ಟೇಸ್ಟಿಯಾಗಿ ಅನಿಸ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇವತ್ತು ಸಂಡೇ, ಸೊ ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಇವತ್ತು ಪಾನಿಪುರಿನೇ, ನಾನ್ ವೆಜ್ ಏನೂ ಮಾಡಿಲ್ಲ. ಸೊ ಹ್ಯಾಪಿ ಸಂಡೇ ಟು ಆಲ್, ಟೇಕ್ ಕೇರ್. ನಮ್ಮ ವಿಡಿಯೋ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಇದು ಚಟ್ನಿ ಆಗ್ತಾ ಇದೆ. ನೀರು 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 ಕುಡಿಬೇಕಾ? ನನ್ನ ಮಗ ಒಂಚೂರು ಖಾರ ಆಗೋಗ್ಬಿಟ್ಟು. ಬಾಯ್ ಬಾಯ್, ಟೇಕ್ ಕೇರ್.